In all areas, faith is total dependence on God. ಎಲ್ಲ ಕ್ಷೇತ್ರಗಳಲ್ಲೂ ನಂಬಿಕೆಯು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದಾಗಿದೆ. You know, when Paul was in danger of becoming proud once, ನಿಮಗೆ ಗೊತ್ತಿದೆಯಲ್ವಾ, ಪೌಲನು ಒಂದು ಬಾರಿ ಗರ್ವಿಯಾಗುವಂತ ಅಪಾಯದಲ್ಲಿದ್ದನು. because God was using him mightily. ಯಾಕಂದರೆ ದೇವರು ಆತನನ್ನ ಬಹಳ ಬಲವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು. And he was doing fantastic things and God said, ಪೌಲನು ಬಹಳ ಅದ್ಭುತವಾದಂತ ಸಂಗತಿಗಳನ್ನ ಮಾಡುತ್ತಿದ್ದನು. ಆಗ ದೇವರು ನೋಡಿ ಈ ರೀತಿ ಹೇಳಿದರು, there is a danger that my servant may now ನನ್ನ ಸೇವಕನು ಈಗ ಈ ಒಂದು ಅಪಾಯದಲ್ಲಿ ಇದ್ದಾನೆ. think that he knows good and evil on his own. ಪೌಲನು ಈ ರೀತಿ ಯೋಚಿಸುವಂತ ಸಾಧ್ಯತೆ ಇದೆ, ಸ್ವತಃ ತಾನೇ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿತುಕೊಳ್ಳಬಹುದು ಅಂತ. He may think that he can do because he's done so much. ಪೌಲನು ಈ ರೀತಿ ಯೋಚಿಸಬಹುದು, ನಾನು ಬಹಳಷ್ಟು ಅನೇಕ ಸಂಗತಿಗಳನ್ನು ಮಾಡಿದ್ದೇನೆ ಅಂತ. And God gave him a sickness. ಆಗ ದೇವರು ಆತನಿಗೆ ಅನಾರೋಗ್ಯವನ್ನ ಕೊಟ್ಟರು. We read about it in 2 Corinthians 12. ನೀವು ಅದನ್ನ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಓದಿಕೊಳ್ಳಬಹುದು. He calls it a thorn in the flesh. You read the first 9 verses. ನೀವು ಮೊದಲ 9 ವಚನವನ್ನು ಓದಿಕೊಳ್ಳುವಾಗ ಅಲ್ಲಿ ಅದನ್ನ ತನ್ನ ಮಾಂಸದಲ್ಲಿ ನೆಟ್ಟ ಶೂಲ ಅಥವಾ ಮುಳ್ಳು ಅಂತ ಕರೀತಾನೆ. And he prays, "Oh God, heal me in Jesus' name, heal me in Jesus' name. I claim this healing." ಆತನು ಈ ರೀತಿ ಪ್ರಾರ್ಥಿಸ್ತಾನೆ, ದೇವರೇ ಯೇಸುವಿನ ನಾಮದಲ್ಲಿ ನನ್ನನ್ನು ಸ್ವಸ್ಥಪಡಿಸಿರಿ ಅಂತ. ಸ್ವಸ್ಥತೆಯನ್ನು ಯೇಸುವಿನ ನಾಮದಲ್ಲಿ ಪಡೆದುಕೊಳ್ಳುತ್ತೇನೆ ಅಂತ ಹೇಳ್ತಾನೆ. I claim the promise of the Lord is my healer. Nothing happens. ಕರ್ತನು ನನ್ನನ್ನು ಸ್ವಸ್ಥಪಡಿಸುವಾತನು ಎಂಬ ವಾಗ್ದಾನವನ್ನು ನಾನು ಪಡೆದುಕೊಳ್ಳುತ್ತೇನೆ ಅಂತ ಹೇಳ್ತಾನೆ, ಆದ್ರೆ ಏನೂ ಆಗೋದಿಲ್ಲ. You're not the first person who had that experience, by the way. Don't get discouraged. ನೀವು ಮೊದಲ ವ್ಯಕ್ತಿಯಲ್ಲ ಆ ರೀತಿ ಅನುಭವ ಪಡೆದುಕೊಂಡಿರುವಂತದ್ದು, ಹಾಗಾಗಿ ನಿರುತ್ಸಾಹ ಪಡಬೇಡ್ರಿ. Paul had it before you. Nothing happened. ನಿಮಗಿಂತ ಮುಂಚೆ ಪೌಲನು ಈ ಅನುಭವ ಪಡೆದುಕೊಂಡಿದ್ದಾನೆ, ಏನೂ ಆಗಲಿಲ್ಲ ಆತನಲ್ಲಿ. It didn't mean Jesus has no power. It just means that sickness was necessary. ಅದರ ಅರ್ಥ ಯೇಸು ಸ್ವಾಮಿ ಬಲವುಳ್ಳವನು ಆಗಿರಲಿಲ್ಲ ಅಂತ ಅಲ್ಲ, ಆದರೆ ಆ ಕಾಯಿಲೆಯು ಅತ್ಯವಶ್ಯಕವಾಗಿತ್ತು ಆತನಿಗೆ. To teach Paul a lesson, and probably necessary for you to learn a lesson too. ಅದು ಒಂದು ಪಾಠವನ್ನ ಕಲಿಸುವ ಸಲುವಾಗಿ, ಅದು ನಿಮಗೂ ಕೂಡ ಪಾಠವನ್ನ ಕಲಿಸುವಂತ ಅವಶ್ಯಕತೆ ಇರಬಹುದು. And he never got rid of it. Till the end of his life, he had that thorn in the flesh. ಆತನು ತನ್ನ ಜೀವಿತದಲ್ಲಿ ಅದರಿಂದ ಹೊರಬರಲು ಆಗಲೇ ಇಲ್ಲ. ತನ್ನ ಜೀವಿತದ ಕೊನೆವರೆಗೂ ಕೂಡ ತನ್ನ ಮಾಂಸದಲ್ಲಿ ಮುಳ್ಳನ್ನ ಹೊಂದಿದ್ದನು. He called it a messenger of Satan. Sickness is a messenger of Satan. ಆತನು ಆ ಮುಳ್ಳನ್ನ ಸೈತಾನನ ದೂತನು ಎಂಬುದಾಗಿ ಕರೆದನು. ಕಾಯಿಲೆಯು ಸೈತಾನನ ದೂತನಾಗಿದೆ. It buffeted him, and he just couldn't get rid of it. ಅದು ಆತನಿಗೆ ತೀರಾ ತೊಂದರೆ ಕೊಡುತ್ತಿತ್ತು, ಅದರಿಂದ ಆತನು ಹೊರಬರಲು ಆಗಲಿಲ್ಲ. And finally he says, the Lord told him. ಕೊನೆಯದಾಗಿ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಕರ್ತನು ಪೌಲನಿಗೆ ಈ ರೀತಿ ಹೇಳುತ್ತಾರೆ. Verse 9. My grace is sufficient for you. 9ನೇ ವಚನ, ನನ್ನ ಕೃಪೆಯೇ ನಿನಗೆ ಸಾಕು. Because my power is made perfect in weakness. ಯಾಕಂದರೆ ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ. Or as the Living Bible says, my power shows up best in weak people. ಲಿವಿಂಗ್ ಬೈಬಲ್ ಅನುವಾದ ಈ ರೀತಿಯಾಗಿ ಹೇಳುತ್ತದೆ, ನನ್ನ ಬಲವು ಬಲಹೀನರಲ್ಲಿ ಬಹಳ ಉತ್ತಮವಾಗಿ ತೋರ್ಪಡುತ್ತದೆ ಅಂತ. How do we get the power that comes through faith? We got to become weak. ನಂಬಿಕೆಯಿಂದ ಬರುವಂತ ಬಲವನ್ನು ನಾವು ಹೇಗೆ ಪಡೆದುಕೊಳ್ಳಬಹುದು? ನಾವು ಬಲಹೀನರಾಗಬೇಕು. We got to be reduced to zero. We got to be helpless like the branch in the tree. ನಾವು ಶೂನ್ಯ ಮಟ್ಟಕ್ಕೆ ಇಳಿಯಬೇಕು. ನಾವು ಅಸಹಾಯಕರಾಗಬೇಕು. ಹೇಗೆ ಕೊಂಬೆಯು ಮರದ ಮೇಲೆ ಆತುಕೊಂಡಿರುತ್ತದಲ್ಲ ಹಾಗೆ. And God is using so many circumstances to break us. ದೇವರು ನಮ್ಮನ್ನು ಮುರಿಯಲು ಅನೇಕ ಪರಿಸ್ಥಿತಿಗಳನ್ನ ಅನುಮತಿಸುತ್ತಿರುತ್ತಾರೆ. If you resist that breaking, you're delaying, you're coming down to zero. ನೀವು ಆ ಒಂದು ಮುರಿಯುವಿಕೆಯನ್ನು ತಡೆಯುವುದಾದಲ್ಲಿ ನೀವು ಶೂನ್ಯ ಮಟ್ಟಕ್ಕೆ ಇಳಿಯಲು ತಡವಾಗುತ್ತದೆ. Why do you think he has given you that difficult neighbor, difficult boss, difficult wife, difficult children? ಯಾಕೆ ನೀವು ಈ ರೀತಿ ಯೋಚಿಸುತ್ತೀರಿ? ದೇವರು ಯಾಕೆ ನಮಗೆ ಕಠಿಣ ನೆರೆಹೊರೆಯವರನ್ನ, ಕಠಿಣ ಯಜಮಾನರನ್ನ, ಕಠಿಣ ಹೆಂಡತಿಯನ್ನ, ಮಕ್ಕಳನ್ನ ಕೊಟ್ಟಿದ್ದಾರೆ ಅಂತ? To break you, brother, sister. Why has he given you those difficult circumstances? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಕಠಿಣ ಸನ್ನಿವೇಶಗಳನ್ನ ದೇವರು ನಿಮಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮನ್ನ ಮುರಿಯುವ ಉದ್ದೇಶದಿಂದ. To break you, to humble you. ನಿಮ್ಮನ್ನ ಮುರಿದು ದೀನರನ್ನಾಗಿಸುವ ಉದ್ದೇಶದಿಂದ. Why has he put you
into tight circumstances where you don't have freedom to move like you could in the old days. ನೀವು ಹಳೆಯ ದಿನಗಳಲ್ಲಿ ಹೋದಂತೆ ಈಗ ನೀವು ಹೋಗಲು ಆಗದಂತೆ ನಿಮ್ಮನ್ನು ದೇವರು ಯಾಕೆ ಬಿಗಿಯಾದ ಸನ್ನಿವೇಶಗಳಲ್ಲಿ ಹಾಕಿದ್ದಾನೆ? To humble you, to break you. Learn to give thanks there and say, Lord. ನಿಮ್ಮನ್ನು ದೀನರನ್ನಾಗಿಸಲು, ನಿಮ್ಮನ್ನು ಮುರಿಯುವ ಉದ್ದೇಶದಿಂದ ಕಲಿತುಕೊಳ್ಳ್ರಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದನ್ನ. ಅಂತಹ ಸಂದರ್ಭದಲ್ಲಿ Look what Paul said. Verse 10, I'm content with weaknesses. 10ನೇ ವಚನದಲ್ಲಿ ಪೌಲನು ಹೇಳಿರುವಂತದನ್ನ ನೋಡ್ರಿ. ನಾನು ಬಲಹೀನತೆಯಲ್ಲಿಯೇ ತೃಪ್ತನಾಗಿರುವುದನ್ನ ಕಲಿತುಕೊಂಡಿದ್ದೇನೆ ಅಂತ ಹೇಳ್ತಾನೆ. With insults. Why does he allow people to insult you? ಅವಮಾನಗಳಲ್ಲಿ ಯಾಕೆ ದೇವರು ಅನುಮತಿಸುತ್ತಾರೆ ಜನರು ನಿಮ್ಮನ್ನ ಅವಮಾನಿಸುವಂತೆ? With distresses, with persecutions, with difficulties. ಕೊರತೆಗಳಲ್ಲಿ, ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಅಂದ್ರೆ ಕಷ್ಟದ ಸನ್ನಿವೇಶಗಳಲ್ಲಿ. I'm content. Can you imagine a man saying, I'm perfectly content? ನಾನು ತೃಪ್ತನಾಗಿದ್ದೇನೆ ಅಂತ ಹೇಳುವಂತದ್ದು. ನೀವು ಕಲ್ಪಿಸಿಕೊಳ್ಳುತ್ತೀರಾ ಇಲ್ಲಿ ಒಬ್ಬ ವ್ಯಕ್ತಿ ತೃಪ್ತನಾಗಿದ್ದೇನೆ ಅಂತ ಹೇಳುವಂತದನ್ನ? With all my difficulties, with all my distresses, with all the insults people give me, praise the Lord. ನಾನು ಎಲ್ಲಾ ಕೊರತೆ, ಇಕ್ಕಟ್ಟು, ಕಷ್ಟಗಳಲ್ಲಿ ಇರುವಾಗ ಮತ್ತು ಜನರು ನನ್ನನ್ನು ಅವಮಾನಿಸುವಾಗ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. Because these things make me weak. These things make me small. ಯಾಕಂದರೆ ಈ ಸಂಗತಿಗಳು ನನ್ನನ್ನು ಬಲಹೀನಗೊಳಿಸುತ್ತವೆ, ಈ ಸಂಗತಿಗಳು ನನ್ನನ್ನು ಬಹಳ ಸಣ್ಣವನನ್ನಾಗಿ ಮಾಡುತ್ತವೆ. And when I'm weak, then I'm strong. ನಾನು ಬಲಹೀನತೆಯಲ್ಲಿ ಇರುವಾಗ ನಾನು ಬಲವುಳ್ಳವನಾಗಿರುತ್ತೇನೆ. Verse 10 and last part of verse 9, the power of Christ dwells in me. 9ನೇ ವಚನ ಕಡೆ ಭಾಗ, ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರುತ್ತದೆ. Why do you think Paul was such a mighty man? Because he was weak. He allowed God to make him weak. ಯಾಕೆ ಪೌಲನು ಬಲವುಳ್ಳಂತ ಮನುಷ್ಯನಾಗಿದ್ದನು? ಯಾಕಂದರೆ ದೇವರು ಆತನನ್ನು ಬಲಹೀನತೆಯಲ್ಲಿ ನಡೆಸಿದ್ದಕ್ಕಾಗಿ. Whereas when God has tried to make you weak, perhaps you have resisted it. Say, why does that guy treat me like that? ದೇವರು ನಿಮ್ಮನ್ನು ಬಲಹೀನತೆಗೊಳಿಸುವಾಗ ನೀವು ಅದನ್ನು ತಡೆದು ಈ ರೀತಿ ಹೇಳಿರ್ಬೋದು, ಯಾಕೆ ನನಗೆ ಆ ವ್ಯಕ್ತಿ ಈ ರೀತಿ ನನ್ನನ್ನು ನಡೆಸಿಕೊಂಡ ಅಂತ. And you remain strong. ನೀವು ಬಲವುಳ್ಳವರಾಗಿ ಉಳಿದು ಬಿಟ್ಟಿರ್ತೀರಿ. There is a reason why God has allowed your circumstances. ಯಾಕೆ ದೇವರು ನಿಮ್ಮಲ್ಲಿ ಪರಿಸ್ಥಿತಿಗಳನ್ನು ಅನುಮತಿಸಿದ್ದಾರೆ ಎಂಬುದಕ್ಕೆ ಕಾರಣ ಇದೆ. Your peculiar circumstances, your financial difficulties. ನಿಮ್ಮ ವಿಚಿತ್ರ ಸನ್ನಿವೇಶಗಳು, ಹಣಕಾಸಿನ ಬಿಕ್ಕಟ್ಟುಗಳು, the difficult people you have to live with in your home, in your office, in your neighborhood. ನಿಮ್ಮ ನೆರೆ ಹೊರೆಯವರಲ್ಲಿ ಮತ್ತು ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಕಠಿಣ ಜನರೊಟ್ಟಿಗೆ ಜೀವಿಸುವಂತ ಸಂದರ್ಭ. God has allowed it to break you. There's nothing impossible with God. ದೇವರು ನಿಮ್ಮನ್ನು ಬಲಹೀನಗೊಳಿಸಲು ಅದನ್ನು ಅನುಮತಿಸಿರುವಂತದ್ದಾಗಿದೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. He can remove people overnight. Why doesn't he do it? Because he's doing a work in you. ದೇವರು ಒಂದೇ ರಾತ್ರಿಯಲ್ಲಿ ಜನರನ್ನ ನಿಮ್ಮ ಜೀವಿತದಿಂದ ತೆಗೆದು ಹಾಕಬಹುದು. ಆದರೂ ಕೂಡ ಯಾಕೆ ಹಾಗೆ ಮಾಡೋಲ್ಲ ದೇವರು? ಯಾಕೆಂದ್ರೆ ನಿಮ್ಮಲ್ಲಿ ಕಾರ್ಯ ಮಾಡುತ್ತಿದ್ದಾರೆ ದೇವರು. To break you. If you understand that, you will say, I rejoice in it. ನಿಮ್ಮನ್ನ ಮುರಿತರೆ ಆಗ ನೀವು ಅರ್ಥ ಮಾಡಿಕೊಳ್ಳಬೇಕು, ನಾನು ಅದರಲ್ಲಿ ಸಂತೋಷಿಸುತ್ತೇನೆ ಅಂತ. In conclusion, chapter 13. ಮುಕ್ತಾಯಗೊಳಿಸುವಂತ ಸಂದರ್ಭದಲ್ಲಿ 13ನೇ ಅಧ್ಯಾಯ, you're seeking verse 3, 13, 2 Corinthians 13 verse 3. 2ನೇ ಕೊರಿಂಥ 13ನೇ ಅಧ್ಯಾಯ 3ನೇ ವಚನ. You're seeking for a proof that Christ speaks in me. ಕ್ರಿಸ್ತನು ನನ್ನಲ್ಲಿದ್ದುಕೊಂಡು ಮಾತನಾಡುತ್ತಿದ್ದಾನೆಂಬುದಕ್ಕೆ ನೀವು ರುಜುವಾತು ಕೇಳುತ್ತಿದ್ದೀರಿ. Who's not weak toward you but mighty. He was crucified because of weakness. ಆತನು ನಿಮ್ಮ ವಿಷಯದಲ್ಲಿ ಬಲಹೀನನಾಗಿರದೆ ನಿಮ್ಮಲ್ಲಿ ಬಲವುಳ್ಳವನಾಗಿದ್ದಾನೆ, ಯಾಕಂದರೆ ಬಲಹೀನತೆಯ ಮೂಲಕ ಆತನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. Jesus became weak on the cross. ಯೇಸು ಸ್ವಾಮಿಯು ಶಿಲುಬೆಯಲ್ಲಿ ಬಲಹೀನರಾದರು. Weak means he chose to be weak. I can call 72,000 angels, but I will not call them. That's weakness. ಬಲಹೀನವಾಗುವುದು ಅಂದರೆ ಬಲಹೀನತೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಅಂತ. ನನಗೆ ಬೇಕು ಅಂದರೆ 72,000 ದೂತರನ್ನ ಕರಿಬಹುದು, ಆದರೆ ಕರೆಯೋದಿಲ್ಲ. ಅದೇ ಬಲಹೀನತೆ ಅಂದ್ರೆ. We also are weak in him because we want to live by the power of God. ನಾವು ಸಹ ಆತನಲ್ಲಿ ಬಲಹೀನರಾಗಿದ್ದೇವೆ, ಆದರೂ ನಾವು ದೇವರ ಬಲದಿಂದ ಬದುಕುವೆವು. The secret of the Christian life is total weakness, total dependence upon God. ಕ್ರೈಸ್ತ ಜೀವಿತದ ರಹಸ್ಯವು ಸಂಪೂರ್ಣ ಬಲಹೀನತೆ, ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಳ್ಳುವುದಾಗಿದೆ. So that we live only by God's power and not by our own. ಆಗ ನಾವು ದೇವರ ಬಲದಿಂದ ಮಾತ್ರ ಬದುಕಬಹುದು, ನಮ್ಮ ಸ್ವಂತ ಬಲದಿಂದ ಅಲ್ಲ. This is the fundamental reason. ಇದು ಮೂಲಭೂತ ಕಾರಣವಾಗಿದೆ why many people do not live the Christian life the way they should. ಅನೇಕ ಜನರು ಕ್ರೈಸ್ತ ಜೀವಿತವನ್ನ ಜೀವಿಸಬೇಕಾದ ರೀತಿಯಲ್ಲಿ ಜೀವಿಸುತ್ತಿಲ್ಲ. The righteous will live by faith, by total dependence on God. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು,
ದೇವರ ಮೇಲೆ ಸಂಪೂರ್ಣ ಆತುಕೊಳ್ಳುವುದರಿಂದಲೇ ಜೀವಿಸುವನು. Like someone has said, in Abraham's case, ಯಾರೋ ಒಬ್ರು ಹೇಳಿದ ಹಾಗೆ ಅಬ್ರಹಾಮನ ಪ್ರಕರಣದಲ್ಲಿ at 86, it was difficult to have a child. 86 ವರ್ಷ ವಯಸ್ಸಿನಲ್ಲಿರುವಾಗ ಮಗುವನ್ನ ಹೆರುವುದು ಕಷ್ಟ. By 100 it was impossible. Then it was done. 100 ವರ್ಷ ಆದ್ಮೇಲೆ ಅದು ಅಸಾಧ್ಯ, ಆದ್ರೆ ಅಲ್ಲಿ ಆಯ್ತು. So there are 3 stages in God's work. ದೇವರ ಕಾರ್ಯದಲ್ಲಿ 3 ಹಂತಗಳಿವೆ. Difficult, impossible, done. ಕಷ್ಟ, ಅಸಾಧ್ಯ, ಕೊನೆಗೆ ಕೆಲಸ ಆಯ್ತಲ್ಲಿ. Where are you? ಎಲ್ಲಿದ್ದೀರಿ ನೀವು? Have you got to the place where something is impossible? ನೀವು ಅಸಾಧ್ಯ ಅನ್ನುವಂತ ಸ್ಥಳದಲ್ಲಿ ಇದ್ದೀರಾ? Then you got to the place where you're zero, you can't do it. Then God will do it. ನೀವು ನನ್ನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಸ್ಥಳದಲ್ಲಿದ್ದೀರಾ? ಆಗ ದೇವರು ಖಂಡಿತವಾಗಿ ಅದನ್ನ ಮಾಡುವವರಾಗಿರ್ತಾರೆ. But as long as you think it's a little difficult, you're still struggling. ಎಲ್ಲಿವರೆಗೂ ನೀವು ಅದನ್ನ ಸ್ವಲ್ಪ ಕಷ್ಟ ಅಂದುಕೊಂಡು ಇನ್ನೂ ಕೂಡ ಕಷ್ಟ ಪಡ್ತಾನೆ ಇದ್ರೆ ನೀವು To produce one more Ishmael. ನೀವು ಮತ್ತೊಬ್ಬ ಇಷ್ಮಾಯೇಲನನ್ನ ಕೊಡಬೇಕು ಅಂತ ಪ್ರಯತ್ನದಲ್ಲಿದ್ರೆ Maybe the last one didn't work, but the next one God will accept. ಅಂತಿಮವಾದದ್ದು ಕೆಲಸಕ್ಕೆ ಬರಲಿಲ್ಲ, ನಂತರದ್ದು ದೇವರು ಒಪ್ಪಿಕೊಳ್ಳಬಹುದು ಅನ್ನುವಂಥದ್ದು. You can produce 100 Ishmaels, God will accept nothing. ನೀವು ಇನ್ನು 100 ಇಷ್ಮಾಯೇಲನ್ನ ಕೊಡಿರಬೇಕಾದ್ರೆ ದೇವರು ಅದನ್ನ ಸ್ವೀಕಾರ ಮಾಡ್ಕೊಳ್ಳಲ್ಲ. He's trying to reduce you to zero. ದೇವರು ನಿಮ್ಮನ್ನು ಶೂನ್ಯಕ್ಕೆ ಇಳಿಸಲು ಪ್ರಯತ್ನಿಸುತ್ತಾರೆ. God wants to bring us down to zero. ದೇವರು ನಮ್ಮನ್ನು ಶೂನ್ಯ ಮಟ್ಟಕ್ಕೆ ತರಬಯಸುತ್ತಾರೆ. So that all the glory will be His. ಆಗ ಎಲ್ಲಾ ಮಹಿಮೆಯು ಆತನದಾಗಿರುತ್ತದೆ. I've seen that in preaching God's word. A lot of people think, oh, Brother Zach is so gifted. ನಾನು ದೇವರ ವಾಕ್ಯವನ್ನ ಬೋಧಿಸುವಂತದ್ದನ್ನ ನೋಡ್ತಾನೆ. ಅನೇಕರು ಅಂದ್ಕೊಳ್ತಾರೆ ಸಹೋದರ ಜಾಕ್ ರವರು ವರವುಳ್ಳಂತ ಸಹೋದರರು ಅಂತ. It's not, brother. You don't know me. ಅದು ಅಲ್ಲ ಸಹೋದರ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. If I don't remain plugged in, I'll be as dry and boring and worse than the most boring preacher you ever heard. ನಾನು ದೇವರಿಗೆ ಒಳಪಡಲಿಲ್ಲ ಅಂದ್ರೆ ಬೇಸರ ಪಡಿಸುವಂತ ಬೋಧಕನಾಗಿರ್ತೀನಿ, ಒಣಗಿದಂತವನಾಗಿರ್ತೇನೆ, ಎಂದೂ ನೀವು ಕೇಳದೆ ಇರುವಂತ ಬೇಸರ ಪಡಿಸುವಂತ ಬೋಧಕನಾಗಿ ಉಳಿದು ಬಿಡ್ತೀನಿ. You remove the plug, it doesn't matter. The plug's been there 50 years. The current is gone. ನೀವು ಒಂದು ಪ್ಲಗ್ ಅನ್ನ ತೆಗೆದು ಬಿಡ್ರಿ, ಅದು 50 ವರ್ಷ ಅಲ್ಲೇ ಇದ್ರೂ ಕೂಡ ವಿದ್ಯುತ್ ಇರೋದಿಲ್ಲ, ಅಲ್ಲಿ ಹೋಗ್ಬಿಟ್ಟಿರತ್ತೆ. This is what faith is. Keep plugged in all the time. ನಂಬಿಕೆ ಅಂದ್ರೆ ಇದೇ ಅರ್ಥ. ಯಾವಾಗಲೂ ಪ್ಲಗ್ ಒಳಗೆ ಇರಬೇಕು, ಅಂದ್ರೆ ದೇವರಿಗೆ ಒಳಪಟ್ಟಿರಬೇಕು. And recognize you have no electricity within yourself. ಗ್ರಹಿಸಿಕೊಳ್ಳ್ರಿ, ನಿಮಗೆ ನೀವೇ ನಿಮ್ಮೊಳಗೆ ವಿದ್ಯುತ್ ಅನ್ನು ಕೊಡಲು ಆಗುವುದಿಲ್ಲ ಅಂತ. Look at this. Lamps and all, they are humble today. We don't have electricity. Plug us in, we'll shine. ಪ್ಲಗ್ ಇನ್ ಮಾಡಿ ಬೆಳಗುವಂತೆ ನಾವು ವಿದ್ಯುತ್ತನ್ನ ಹೊಂದಿಲ್ಲ ಅಂತ ಬಹಳ ದೀನತೆಂದು ಹೇಳುವಂತ ದೀಪಗಳನ್ನ ನೋಡ್ರಿ ನೀವು. Even after 50 years, we have no electricity. That is faith. 50 ವರ್ಷದ ನಂತರವೂ ಕೂಡ ನಾವು ವಿದ್ಯುತ್ ಸಂಪರ್ಕವನ್ನ ಹೊಂದಿಲ್ಲ ಅಂತ ಹೇಳುವಂಥದ್ದು ನಮ್ಮಲ್ಲಿ. ಅದೇ ನಂಬಿಕೆ ಅಂದ್ರೆ. And imagine anybody can do it. You can live like that. The socket is there. Go and plug in. ಯಾರು ಬೇಕಾದ್ರೂ ಆ ರೀತಿಯಾಗಿ ಜೀವಿಸಬಹುದು. ನೀವು ಕೂಡ ಸಾಕೆಟ್ ಇತ್ತು ಅಂದ್ರೆ ಅದರೊಳಗೆ ಹೋಗಿ ಪ್ಲಗ್ ಮಾಡ್ಕೊಳ್ರಿ. Humble yourself. ನಿಮ್ಮನ್ನ ನೀವು ದೀನರನ್ನಾಗಿಸಿಕೊಳ್ಳ್ರಿ, ತಗ್ಗಿಸಿಕೊಳ್ಳ್ರಿ. Let's pray. Let's bow before God in prayer. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ತಲೆ ಬೊಗ್ಗಿಸಿದವರಾಗಿರೋಣ. Lord, ಕರ್ತರೇ, in this confused, deceived world, confused, deceived Christendom, ಈ ಒಂದು ಗೊಂದಲ ಮತ್ತು ಮೋಸಗೊಂಡಂತ ಕ್ರೈಸ್ತತ್ವದಲ್ಲಿ ಮತ್ತು ಗೊಂದಲ ಮತ್ತು ವಂಚನೆಗೊಳಗಾದಂತ ಲೋಕದಲ್ಲಿ teach us to live in dependence upon you so that we shall have discernment. ನಮಗೆ ಜೀವಿಸುವುದನ್ನ ಕಲಿಸಿರಿ ಸ್ವಾಮಿ. ನಿಮ್ಮ ಮೇಲೆ ನಾವು ಅವಲಂಬಿತರಾಗಿ ಜೀವಿಸಬೇಕು. ಇದರಿಂದ ನಾವು ವಿವೇಚನೆಯನ್ನು ಪಡೆದುಕೊಳ್ಳಬಹುದು. And we shall have power to live the way you want us to live. ಮತ್ತು ಬಲವನ್ನ ಪಡೆದುಕೊಳ್ಳಬಹುದು, ನೀವು ಬಯಸಿದ ರೀತಿಯಲ್ಲಿ ಜೀವಿಸಲು. Make us weak. That's our prayer. ನಮ್ಮನ್ನು ಬಲಹೀನರನ್ನಾಗಿ ಮಾಡ್ರಿ ಅಪ್ಪ ಯೇಸುವೆ, ಅದು ನಮ್ಮ ಪ್ರಾರ್ಥನೆಯಾಗಿದೆ. Because we know how to pray now. Make us weak. ಯಾಕಂದ್ರೆ ನಮಗೆ ಗೊತ್ತಾಗಿದೆ ಈಗ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ. ನಮ್ಮನ್ನು ಬಲಹೀನರನ್ನಾಗಿಸಿರಿ ಕರ್ತರೆ. We pray in Jesus' name. Amen. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.